ಪರೀಕ್ಷೆಯಲ್ಲಿ ಅಧಿಕಾರಿಗಳಿಂದ ಒಂದು ದೊಡ್ಡ ಎಡವಟ್ಟಾಗಿದೆ. ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಅಲ್ಲಾದಂತ ಅವಾಂತರ ಇದು. ಜನಿವಾರ ಹಾಕೊಂಡು ಬಂದಂತ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ನಿರಾಕರಿಸಿದ್ದಾರೆ. ಕೆಇಎ ಕಾರ್ಯನಿರ್ವಹಣೆ ವಿವಾದಕ್ಕೆ ಕಾರಣವಾಗಿದೆ. ಜನಿವಾರ ಹಾಕೊಂಡು ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದಂತ ವಿದ್ಯಾರ್ಥಿಗಳು ಗುರುವಾರ ಗಣಿತ ಪರೀಕ್ಷೆಗೆ ಅಂತ ವಿದ್ಯಾರ್ಥಿ ಬಂದಿದ್ರು, ಪರಿಶೀಲನೆ ನಡೆಸಿದ್ದಾರೆ. ಜನಿವಾರ ಹಾಕೊಂಡಿದ್ದಂತಹ ವಿದ್ಯಾರ್ಥಿ ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಅಲ್ಲಿದ್ದಂತ ಸಿಬ್ಬಂದಿ. ಜನಿವಾರ ತೆಗೆಯಲ್ಲ ಅಂತ ಕೇಳಿದ್ದಕ್ಕೆ ಪರೀಕ್ಷೆಗೆ ಅವಕಾಶವೇ ಕೊಡ್ಲಿಲ್ಲ. ಜನಿವಾರ ತೆಗೆಯಲ್ಲ ಅಂತ ಹೇಳಿದ್ರು, ಒಳಬಿಟ್ಟಿಲ್ಲ ಸಿಬ್ಬಂದಿ. ಜನಿವಾರದಿಂದ ಪರೀಕ್ಷೆ ಬರೆಯದೆ ವಾಪಸ್ ಹೋಗಿದ್ದಾರೆ. ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ವಿದ್ಯಾರ್ಥಿಗಳನ್ನ ಸಿಬ್ಬಂದಿ ಒಳಗಡೆ ಬಿಟ್ಟಿದ್ದಾರೆ. ಸಿಇಟಿ ಪರೀಕ್ಷೆ ಎಲ್ಲೆಲ್ಲಿ ಏನೇನು ಅವಾಂತರ ಮಾಡಿದ್ದಾರೆ ಸಿಬ್ಬಂದಿ ಅನ್ನೋದನ್ನ ನೋಡ್ತಾ ಇದ್ರು. ಶಿವಮೊಗ್ಗದಲ್ಲಿ ಜನಿವಾರನ ಕಟ್ ಮಾಡಿ ತೆಗೆದು ವಿದ್ಯಾರ್ಥಿಯನ್ನ ಒಳಗಡೆ ಬಿಟ್ಟಿದ್ದಾರೆ ಸಿಬ್ಬಂದಿ. ಬೀದರ್ನಲ್ಲಿ ಜನಿವಾರ ತೆಗೆಯೋದಕ್ಕೆ ವಿದ್ಯಾರ್ಥಿಯೊಬ್ಬ ನಿರಾಕರಿಸಿದ. ಪರೀಕ್ಷೆ ಬರೆಯದೆ ವಾಪಸ್ ಹೋಗಿದ್ದಾನೆ ವಿದ್ಯಾರ್ಥಿಯ ಇಂಜಿನಿಯರಿಂಗ್ ಕನಸು ಭಗ್ನ ಆಗಿದೆ. ಇದು ಯಾವ ರೀತಿ ನಿಯಮ ಇದು? ಶಿವಮೊಗ್ಗದಲ್ಲಿ ಜನಿವಾರ ಕತ್ತರಿಸಿ ಸಿಇಟಿ ಪರೀಕ್ಷೆ ಬರೆದಿದ್ದಾರೆ. ಜನಿವಾರ ಧರಿಸದಂತೆ ಅಭ್ಯರ್ಥಿಗೆ ಸಿಬ್ಬಂದಿ ಒತ್ತಾಯ ಮಾಡ್ತಾರೆ. ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ವರ್ಷ ಪೂರ್ತಿ ಓದಿರ್ತಾರೆ, ಏನೇನೋ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಸಿಇಟಿ ಎಕ್ಸಾಮ್ ಬರೀಬೇಕಲ್ವಾ? ಸಿಇಟಿ ಎಕ್ಸಾಮ್ಗೆ ಒಳಗಡೆ ಹೋಗಬೇಕು ಬರೆಯೋದಕ್ಕೆ ಅಂತ ಅಂದ್ರೆ ಜನಿವಾರ ತೆಗೆದಿಡಿ ಅಂತ ಹೇಳಿದ್ದಾರೆ ಸಿಬ್ಬಂದಿ. ಜನಿವಾರ ಕಟ್ ಮಾಡಿದ್ದಾರೆ. ಪರೀಕ್ಷೆ ಬರೀಬೇಕು ಅಂದ್ರೆ ಜನಿವಾರ ತೆಗೆದಿಡಬೇಕು ಅಂತ. ಏಪ್ರಿಲ್ 16ಕ್ಕೆ ನಡೆದಿದ್ದ ಸಿಇಟಿ ಪರೀಕ್ಷೆ, ಆಗ ಈ ಘಟನೆ ಆಗಿರೋದು. ಶಿವಮೊಗ್ಗ ಘಟನೆಯನ್ನ ಬ್ರಾಹ್ಮಣ ಮಹಾಸಭಾ ಖಂಡಿಸಿದೆ. ಡಿಸಿ ಗುರುದತ್ ಹೆಗಡೆಗೆ ಬ್ರಾಹ್ಮಣ ಮಹಾಸಭಾ ದೂರು ಕೊಟ್ಟಿದೆ. ಜನಿವಾರ ತೆಗೆಸಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಸಿಇಟಿ ಅಭ್ಯರ್ಥಿ ಜನಿವಾರ ತೆಗೆಸಿರೋದು ತಪ್ಪದು. ಘಟನೆಯಿಂದ ಅಭ್ಯರ್ಥಿಗಳು ಪರೀಕ್ಷೆ ಬರೆಯೋದಕ್ಕಾಗಲಿಲ್ಲ. ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿ ದೂರು ಕೊಟ್ಟಿದ್ದಾರೆ. ಏನಿದು ನಿಯಮ? ಕೆಲವು ವಿದ್ಯಾರ್ಥಿಗಳು ಹೇಳಿದ್ದಾರೆ ಬೇರೆ ಬೇರೆ ಕಡೆ ಜನಿವಾರ ತೆಗಿಬೇಕು ಅಂತ ಅಂದಾಗ ನೀವು ಅದನ್ನ ಚೆಕ್ ಮಾಡಿ, ಅದರಿಂದ ತೊಂದರೆ ಆಗುವಂತದ್ದು ಏನೂ ಇಲ್ವಲ್ಲ, ಏನ್ ಸಮಸ್ಯೆ ಏನು ಜನಿವಾರ ಹಾಕೊಂಡು ಪರೀಕ್ಷೆ ಬರೆದ್ರೆ ಅಂತ. ಆದ್ರೆ ಸಿಬ್ಬಂದಿ ಕೇಳಲಿಲ್ಲ. ಪರೀಕ್ಷೆ ಬರೆಯದೆ ವಿದ್ಯಾರ್ಥಿ ವಾಪಸ್ಸು ಆಗಿದ್ದಾರೆ. ಇನ್ನು ಕೆಲವರು ಅನಿವಾರ್ಯವಾಗಿ ಜನಿವಾರ ತೆಗೆದಿಟ್ಟು ಹೋಗಿದ್ದಾರೆ. ಕೆಲವರು ಜನಿವಾರವನ್ನ ಕಟ್ ಮಾಡಿದ್ದಾರೆ. ಸಂಪ್ರದಾಯ ಅದು. ಬ್ರಾಹ್ಮಣ ಸಮುದಾಯ ಈಗ ಸಿಡಿದೆದ್ದಿದೆ. ನನ್ನ ತಂಗಿಯ ಮಗ ಅಭಿಜ್ಞ ಸಿಇಟಿ ಎಕ್ಸಾಮಿಗೋಸ್ಕರ ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜಿಗೆ ನಿನ್ನೆ ಹೋಗಿದ್ದ. ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೇಟಲ್ಲಿ ಇವನು ಟಿ ಶರ್ಟ್ ಪಕ್ಕ ಇದ್ರಲ್ಲಿ ಜನಿವಾರ ಕಂಡಿದೆ. ಅದಕ್ಕೋಸ್ಕರ ಅವ್ರು ಜನಿವಾರ ತೆಕ್ಕೊಂಡು ಒಳಗೆ ಬರಬೇಕು, ಇಲ್ದರೆ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಅವನೇನು ಮಾಡ್ಯಾನ, ಯಾವ ಕಾರಣಕ್ಕೂ ನಾನು ಜನಿವಾರ ತೆಗಿಯಲ್ಲ, ಹಾಗಿದ್ರೆ ನಾನು ಎಕ್ಸಾಮಿಗೆ ಬರೆಯಲ್ಲೇ ಹೊರತು ಜನಿವಾರ ತೆಗಿಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಯಾನೆ. ಕಾಲು ಗಂಟೆ ಅವನಲ್ಲಿ ಉತ್ತರಿಸಿ ಯಾಕೆ ಜನಿವಾರ ತೆಗಿಯಲ್ಲ ಅಂತ ಹೇಳಿ ಗ್ಯಾರಂಟಿ ಆದಮೇಲೆ ಅವನು ಒಳಗೆ ಕರೆದು ಅವ್ನ ಕೈಲಿರ್ತಕ್ಕಂಥ ಕಾಶಿದಾರನ್ನು ತೆಗೆಸಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ ಅಲ್ಲಿಂದ ಅವ್ನು ಒಳಗೆ ಕಳಿಸಿದ್ದಾರೆ. ಎಕ್ಸಾಮಿಗೆ ಪರೀಕ್ಷೆ ಬರುತ್ತೆ. ಇನ್ನೂ ಇಬ್ಬರು ಹುಡುಗರಿಗೆ ಈ ರೀತಿ ಆಗಿದೆ, ಜನಿವಾರ ತೆಗೆಸಿ ಬರ್ಲಿಕ್ಕೆ ಕೂರಿಸಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ಬಂದಿದೆ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.